ಒಂದು 40 ವರ್ಷದಿಂದ ಅಂಗಡಿ ಇದೆ ಇದು. ಇದ್ರ ಬಗ್ಗೆಯಲ್ಲಿ ಯಾರು ಒಂದು ಬೆಳ್ಳಷ್ಟು ತಪ್ಪು ತೋರ್ಸೋಕ್ಕಾಗಲ್ಲ. ಈ ಸಲ ರೇಟ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಇದೆ ಅಂತ ಏನಾದರೂ ತೃಪ್ತಿ ಅಥವಾ ಜಾಸ್ತಿ ಆಯ್ತಪ್ಪ ಅಂತ ಬೇಸರ ಏನಾದರೂ ಇದೆಯಾ? ಏನು ಬೇಸರ ಇಲ್ಲ, ತಗೊಳ್ಳೇಬೇಕಲ್ಲ. ನಾನು ಬಂದಿರೋದು ಲೆಗ್ಗೆರೆಯಿಂದ, ಎಲ್ಲೆಡೆ ರಾಜ್ಕುಮಾರ್ ಸಮಾಧಿ ಇದೆಯಲ್ಲ ಅಲ್ಲಿಂದ ಬಂದಿದ್ದೀನಿ. ತುಂಬ ಒಳ್ಳೆ ಗುಡ್ಡು ಮಟನ್ ಕೊಡ್ತಾರೆ. ರೇಟ್ ಏನಾದರೂ ಜಾಸ್ತಿ ಆಯಿತು ಅನಿಸ್ತಿದ್ಯಾ ಸರ್? ಅದು ಪ್ರತಿ ವರ್ಷ ಆಗ್ತಾ ಇರ್ತದೆ, ನಾವು ಮಾಡೋದು ಮಾಡ್ತೀವಿ. ತೊಂದರೆ ಇಲ್ಲ. ಹೊಸದೊಡಕು ಬೆಂಗಳೂರಿನಾದ್ಯಂತ ಆಚರಣೆ ಆಗ್ತಾ ಇದೆ. ನಾನಿವತ್ತು ಮಾಂಸದ ಅಂಗಡಿ ಬಳಿ ಇದ್ದೀನಿ. ಸಾಕಷ್ಟು ಕ್ಯೂಗಳಿದಾವೆ, ಜನರನ್ನ ಮಾತಾಡ್ಸೋಣ. ಹೊಸದೊಡಕು ಈ ಬಾರಿ ಏನು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ, ಈ ಬಾರಿಯ ಹೊಸದೊಡಕು ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಸರ್, ನಮಸ್ತೆ. ಹೊಸದೊಡಕು ಆಚರಿಸ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಿದೆ ಸರ್? ಏನು ಸ್ಪೆಷಲ್? ಮಾತಾಡ್ಬೋದಾ? ತುಂಬ ಒಂದು 40 ವರ್ಷದಿಂದ ಅಂಗಡಿ ಇದೆ ಇದು. ಇದ್ರ ಬಗ್ಗೆಯಲ್ಲಿ ಯಾರು ಒಂದು ಬೆಳ್ಳಷ್ಟು ತಪ್ಪು ತೋರ್ಸೋಕ್ಕಾಗಲ್ಲ. ಅವರು ರೇಟ್ ಏನು ಜಾಸ್ತಿ ಮಾಡಿದ್ರು. ನಾನು ಬಂದಿರೋದು ಲೆಗ್ಗೆರೆಯಿಂದ, ಎಲ್ಲೆಡೆ ರಾಜ್ಕುಮಾರ್ ಸಮಾಧಿ ಇದೆಯಲ್ಲ ಅಲ್ಲಿಂದ ಬಂದಿದ್ದೀನಿ. ತುಂಬ ಒಳ್ಳೆ ಗುಡ್ಡು ಮಟನ್ ಕೊಡ್ತಾರೆ. ನಾವು ಆದ್ದರಿಂದ ತುಂಬ ಟೇಸ್ಟ್ ಅಂದ್ಬಿಟ್ಟು 9 ಕಿಲೋಮೀಟ್ರಿಂದ ಬಂದಿದ್ದೀವಿ. ತುಂಬ ಟೇಸ್ಟ್ ಇದೆಯಮ್ಮ. ಅಯ್ಯೋ ಖುಷಿ ಅಂದರೆ ಅಲ್ಲಿಂದ ಬಂದಿದ್ದೀವಿ ಅಂದರೆ ಏನು ಅಂತ ತಿಳ್ಕೊಬೇಕು ನೀವು, ಅಲ್ಲವ್ರಾ? ಹಾಂ, ಆಚರಿಸ್ತಾರಲ್ಲ ಸರ್, ಯಾಕೆ ಅನ್ನೋದೇನಾದ್ರೂ ಗೊತ್ತು? ನಾವು ಯಾಕೆ ಅಂದರೆ ಒಬ್ಬಟ್ಟು ಅದು ಇದು ಏನೋ ನೆನೆಲ್ಲ ತಿಂದಿರ್ತೀವಿ. ಒಂದು 50-100 ವರ್ಷದಿಂದನೂ ಅದು ನಡ್ಕೊಂಬಂದ್ಬಿಟ್ಟಿದೆ. ಯಾವುದೇಳೆ ಹೊಸ್ತೊಡಕ್ಕೆ ಮಾಡಬೇಕು ಅದು ಇದು ಅನ್ನೋದು ಒಂದು ಪದ್ಧತಿ. ಆ ಪದ್ಧತಿಗೋಸ್ಕರ ಏನು ಮಾಡ್ತೀವಿ ನಾವು, ಮಟನ್ ಏನೋ ತಿನ್ನಬೇಕು ಅನ್ನೋದು ಆಸೆ ಅಲ್ವಾ. ನೆಕ್ಸ್ಟ್ ತಿನ್ಬಿಡೋಣ ಅಂದ್ಬಿಟ್ಟು ಅಂತ. ಅಲ್ವಾ? ಇವಾಗ ಅದಕ್ಕೋಸ್ಕರನೇ ಈಗ ಬಂದಿರೋದು ನಾನು. ವರ್ಷನೂ ಸುಮಾರು ಹೇಳಿಲ್ವಾ 40 ವರ್ಷದಿಂದ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಈ ವರ್ಷಕ್ಕೂ ಕಳೆದ ಬಾರಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ, ಅಲ್ವರಾ? ಅದು ಎಲ್ಲರಿಗೂ ಒಂಥರ ಮುಜುಗರನೇ. ಇವಾಗ ನಮ್ಮಂಥವ್ರೇನೋ ಸಣ್ಣ ಪುಟ್ಟ ದುಡ್ಡಿರೋರು ತೊಗೊಂಡ್ಬಿಡ್ತೀವಿ, ಬಡವ್ರು ಏನು ಮಾಡ್ಬೋದು? ಆದ್ದರಿಂದ ನೀವು ಸ್ವಲ್ಪ ರೇಟು ಕಮ್ಮಿ ಮಾಡಿಸೋದಕ್ಕೆ ಮಣಿಯವ್ರಿಗೂ ಹೇಳಿ. ಹಾಂ, ಕೇಳಿದ್ರಲ್ಲ, ಹೊಸತೊಡಕು ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಈಗಾಗಲೇ ಬೆಳಗ್ಗೆ 2:45-3 ಗಂಟೆಯಿಂದಲೂ ಕೂಡ ಜನ ಮಾಂಸವನ್ನು ಪರ್ಚೇಸ್ ಮಾಡಲಿಕ್ಕೆ ಅಂಗಡಿಗಳ ಮುಂದೆ ಕ್ಯೂ ನಿಂತಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಡೆ ಹೊಸತೊಡಕು ಸಂಭ್ರಮ ಮನೆ ಮಾಡಿದೆ. ಯಾಕಂತಂದರೆ ನಿನ್ನೆ ಯುಗಾದಿ ಆಯಿತು. ಯುಗಾದಿಯ ನೆಕ್ಸ್ಟ್ ಡೇ ಹೊಸತೊಡಕು ಮಾಡುವಂಥದ್ದು ಸಾಂಪ್ರದಾಯಿಕವಾಗಿ ಬಂದಂತಹ ಆಚರಣೆಗಳು. ಇನ್ನೂ ಕೂಡ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ನಾನು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಪ್ರತಿ ವರ್ಷವೂ ಹೊಸತೊಡಕು ಮಾಡ್ತೀರಾ ಸರ್? ಹೌದಮ್ಮ. ಹೊಸತೊಡಕು ಏನು ಸರ್ ವಿಶೇಷವಾಗಿ ಮಾಡುವಂಥದ್ದು? ಆವಾಗಿಂದ ಮಾಡ್ಕೊಂಬಂದು ಪದ್ಧತಿ ಮಾಡ್ತಾ ಇದ್ದೀವಿ. ಸಾಂಪ್ರದಾಯಿಕವಾಗಿ. ಹೌದಮ್ಮ. ಎಷ್ಟು ಪರ್ಚೇಸ್ ಮಾಡ್ತೀರಾ ಸರ್ ಇವತ್ತು, ಮಟನ್ ಅಥವಾ ಚಿಕನ್ನ? ಮಟನ್ನು 2.5 kg. 2.5 ಹೌದು. ಓಕೆ. ಪ್ರತಿ ವರ್ಷವೂ ಇಲ್ಲಿಗೆ ಬರ್ತೀರಾ? ಹೌದು, ಯಾವಾಗ ಇಲ್ಲಿಗೆ ಬರೋದು. ಇಲ್ಲಿಗೆ ಬರ್ತೀರಾ. ಏನಾದರೂ ಈ ಸಲ ರೇಟ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಇದೆ ಅಂತ ಏನಾದರೂ ತೃಪ್ತಿ ಅಥವಾ ಜಾಸ್ತಿ ಆಯ್ತಪ್ಪ ಅಂತ ಬೇಸರ ಏನಾದರೂ ಇದೆಯಾ? ಏನು ಬೇಸರ ಇಲ್ಲ, ತಗೊಳ್ಳೇಬೇಕಲ್ಲ. ಅನಿವಾರ್ಯ. ಹೌದು. ಆದರೂ ಪರವಾಗಿಲ್ಲ. ಹಾಂ, ತಗೊಳ್ಳಿ. ಓಕೆ ಸರ್ ನಮಸ್ತೆ. ಹೇಗೆ ಮಾಡ್ತಾ ಇದ್ದೀರಾ ಸರ್ ಹೊಸತೊಡಕು ಈ ಬಾರಿ? ಮಾಮೂಲಿ. ಪ್ರತಿ ವರ್ಷವೂ ಹೇಗೆ ಆಚರಿಸ್ತೀರಾ ಹಾಗೆ? ಹೌದು. ಏನಾದರೂ ಯುಗಾದಿಗೂ ಹೊಸತೊಡಕುಗೆ ಏನು ಸಂಬಂಧ ಅನ್ನೋದೇನಾದರೂ ಗೊತ್ತಾ? ಎಲ್ಲ ಮಾಮೂಲಿ. ಯುಗಾದಿ ವರ್ಷ ಮಾಡಬೇಕು, ಮಾಡ್ತೀವಿ ಅಷ್ಟೇ. ಅಂದರೆ ನಿನ್ನೆ ಸಿಹಿ ತಿಂದಿರ್ತೀವಿ, ಇವತ್ತು ಇರಲಿ ಮಾಂಸ ಅಂತ. ಎಷ್ಟು ಪರ್ಚೇಸ್ ಮಾಡ್ತೀರಾ ಸರ್ ಇವತ್ತು? 2 kg. 2 kg ಮಟನ್ ಪರ್ಚೇಸ್ ಮಾಡ್ತೀರಾ. ರೇಟ್ ಏನಾದರೂ ಜಾಸ್ತಿ ಆಯಿತು ಅಂತ ಬೇಸರ ಏನಾದರೂ ಇದೆಯಾ ಸರ್? ಇಲ್ಲ, ರೇಟ್ ಜಾಸ್ತಿ ಆದ್ರೂ ಮಾಡಲೇಬೇಕಲ್ಲ. ರೇಟ್ ಜಾಸ್ತಿ ಆದರೂ ಮಾಡಲೇಬೇಕು. ಇನ್ನು ತೊಂದರೆ ಇಲ್ಲ, ನೆಂಟರವರು ಬರ್ತಾರೆ. ಸರ್ ಹೊಸತೊಡಕು ಆಚರಿಸ್ತಾ ಇದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಹಾಂ, ಪ್ರತಿ ವರ್ಷ ಮಾಡಬೇಕಲ್ಲ, ಚೆನ್ನಾಗಿ ಅನಿಸ್ತದೆ. ನಿನ್ನೆ ಹಬ್ಬ ಆಚರಿಸಿದ್ರಿ, ಇವತ್ತು ಹೊಸತೊಡಕು ಆಚರಿಸ್ತಾ ಇದ್ರಿ. ಎಷ್ಟು ಮಾಂಸನ ಪರ್ಚೇಸ್ ಮಾಡೋಣ ಅನ್ಕೊಂಡಿದ್ದೀರಾ? ಒಂದು 2 kg. 2.5 kg. ರೇಟ್ ಏನಾದರೂ ಜಾಸ್ತಿ ಆಯಿತು ಅನಿಸ್ತಿದ್ಯಾ ಸರ್? ಅದು ಪ್ರತಿ ವರ್ಷ ಆಗ್ತಾ ಇರ್ತದೆ, ನಾವು ಮಾಡೋದು ಮಾಡ್ತೀವಿ. ಒಂದಿನ ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಓಕೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಒಟ್ಟಾರೆ ಹೊಸತೊಡಕು ಹಬ್ಬ ಸಾಂಪ್ರದಾಯಿಕವಾಗಿ ಯುಗಾದಿ ಜೊತೆಗೆ ಆಚರಿಸುವಂಥ ಹಬ್ಬ. ಹಾಗಾಗಿ ರೇಟ್ ಜಾಸ್ತಿ ಆಗಲಿ ಅಥವಾ ಇನ್ನೇನೋ ಒಂದು ಸಮಸ್ಯೆ ಆಗಲಿ, ಜನರಿಗೆ ಆ ಸಮಸ್ಯೆಗಳು ಕಾಣಿಸಲ್ಲ. ಯಾಕಂತಂದರೆ ಹೊಸತೊಡಕು ಸಾಂಪ್ರದಾಯಿಕವಾಗಿ ಆಚರಿಸ್ಕೊಂಡ್ಬಂದಿರುವ ಹಬ್ಬವಾದ್ರಿಂದ, ಆಚರಣೆಯಾಗಿರೋದ್ರಿಂದ ಯುಗಾದಿಯ ಮಾರನೇ ದಿನ ನಿನ್ನೆ ಸಿಹಿ ತಿಂದು ಆಚರಣೆ ಮಾಡಿದ್ರೆ ಇವತ್ತು ಮಾಂಸವನ್ನು ಮನೆಯಲ್ಲಿ ಮಾಡಿ ವಿಶೇಷವಾಗಿ ಆಚರಣೆಯನ್ನು ಮಾಡೋದು ಸಾಂಪ್ರದಾಯಿಕವಾಗಿ ಹಬ್ಬ. ಹಾಗಾಗಿ
ಎಲ್ಲರೂ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂಗಡಿಗಳ ಮುಂದೆ ಗಂಟೆಗಟ್ಟಲೆ ಕ್ಯೂವನ್ನು ನಿಂತು ಮಾಂಸವನ್ನು ಪರ್ಚೇಸ್ ಮಾಡಿ ಮನೆಗೆ ಜನ ಹೋಗ್ತಾ ಇರುವಂಥ ದೃಶ್ಯಾವಳಿ ಕಂಡು ಬರ್ತಾ ಇದೆ. ಇನ್ನು ರೇಟು 900 ರೂಪಾಯಿ ಆಗಿದೆ. ಕಳೆದ ವರ್ಷ ಕೂಡ ಹೊಸತೊಡಕಿನ ದಿನ 900 ರೂಪಾಯಿ ಇತ್ತು. ಈ ಬಾರಿನೂ ಕೂಡ ಮಟನ್ ರೇಟು 900 ರೂಪಾಯಿ ಇದೆ. ಇನ್ನು ಅಂಗಡಿಯಲ್ಲಿ ಸಾಕಷ್ಟು ಕುರಿಯನ್ನು ಹೊಡೆಯುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಇನ್ನೂ ಕೂಡ ಜನ ಬರ್ತಾರೆ ಇದ್ದಾರೆ. ಬೆಳಿಗ್ಗೆ 3 ಗಂಟೆಯಿಂದಲೂ ಕೂಡ ಸ್ಟಾರ್ಟ್ ಆದಂತಹ ಕ್ಯೂ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ, ಜನ ಬರ್ತಾನೆ ಇದ್ದಾರೆ. ಹಾಗಾಗಿ ಈ ಬಾರಿಯೂ ಕೂಡ ಕಳೆದ ಬಾರಿಗಿಂತ ಇನ್ನಷ್ಟು ವಿಶೇಷವಾಗಿ ಆಚರಣೆಗಳು ಆಗಬಹುದು ಅನ್ನುವಂಥ ಊಹೆ ಇರುವಂಥದ್ದು. ಇನ್ನು ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಮ್ ಶೆಟ್ಟಿ, ಬ್ಯಾಂಗ್ಳೂರು.